ಮಾಲಹ ಕೂಡುಬೆಟ್ಟು ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ರಾಧಾಕೃಷ್ಣ ಜೋಶಿ ಅವರಿಗೆ ಸನ್ಮಾನ. ಮಾಳಹ ಸ್ಥಳೀಯ ಪಿಎಂ ಶ್ರೀ ಕೆಪಿಎಸ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡುಬೆಟ್ಟು ಇಲ್ಲಿಯ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಧಾಕೃಷ್ಣ ಜೋಶಿ ಅವರಿಗೆ ಗ್ರಾಮಸ್ಥರು ಹಾಗೂ ಶಾಲಾ ಸಮಿತಿ ವತಿಯಿಂದ ಗೌರವಪೂರ್ವಕ ಸನ್ಮಾನನ ನೆರವೇರಿತು. ಕೂಡುಬೆಟ್ಟು ಶಾಲೆಯನ್ನು ಶೈಕ್ಷಣಿಕವಾಗಿ ಉತ್ತುಂಗಕ್ಕೆ ಕೊಂಡೊಯ್ಯುವಲ್ಲಿ ಶ್ರೀ ರಾಧಾಕೃಷ್ಣ ಜೋಶಿಯವರ ಶ್ರಮ ಮತ್ತು ನಿಸ್ವಾರ್ಥ ಸೇವೆ ಅನನ್ಯ. ತಮ್ಮ ಮಿತಭಾಷಿ ನಯವಿನಯದ ವ್ಯಕ್ತಿತ್ವದಿಂದ ಊರಿನ ಜನರ ಪ್ರೀತಿ ವಿಶ್ವಾಸ ಗಳಿಸಿರುವ ಇವರು ಪೋಷಕರು ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಲು ಪ್ರಮುಖ ಪ್ರೇರಕರಾಗಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಕೊಡುಗೆಯಾಗಿ ನೀಡಿರುವ ಇವರು ಪ್ರಾಥಮಿಕ ಶಾಲಾ ಮಟ್ಟದ ಕಬಡ್ಡಿ ಪಂದ್ಯಾಟಗಳಿಗೆ ಬಹುಮಾನಗಳನ್ನು ಪ್ರಾಯೋಜಿಸಿ ಗ್ರಾಮೀಣ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಮಾಳ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಶ್ರೀ ಶಂಕರ್ ಜೋಶಿಯವರ ಸತ್ಪುತ್ರರಾದ ಇವರ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಪದಾಧಿಕಾರಿಗಳು, ಶಿಕ್ಷಕ ವೃಂದ, ಪೋಷಕರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಆದ್ಮೇಲೆ ಸರಳ ಸಜ್ಜನಿಕೆಯ ವ್ಯಕ್ತಿ ರಾಧಾಕೃಷ್ಣ ಜೋಶಿಯವರು ಅವರು ಈ ಶಾಲೆಯ ಅಭಿವೃದ್ಧಿಗೆ ತನ್ನದೇ ಆದಂತಹ ಒಂದು ಅಮೋಘ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅದು ಅವರ ಒಂದು ಪ್ರಾಮಾಣಿಕತೆಯ ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಆದ್ಮೇಲೆ ಇನ್ನು ಈಗ ಅದಕ್ಕಿಂತಲೂ ದೊಡ್ಡ ಭಾಗ್ಯ ಅಂದರೆ ಇದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುವಂತಹ ಯೋಗ ಭಾಗ್ಯವನ್ನು ಕೂಡ ನಮ್ಮ ಊರಿನ ಸ್ಥಳದೇವರು, ಅದೇ ರೀತಿ ನಂಬಿದಂಥ ಈ ಸ್ಥಳವನ್ನು ಕಾಯುವಂಥ ವಿಘ್ನೇಶ್ವರನ ಕೃಪೆ ಅವರಿಗೆ ಸದಾ ಇರಲಿ. ಈಗ ಸ್ಥಳವನ್ನು ಎಸ್ಎಂಸಿಯ ಸದಸ್ಯರು ಎಲ್ಲರ ಇಲ್ಲಿಗೆ ವೇದಿಕೆ ಬರಬೇಕು. ಅದೇ ರೀತಿ ಸಹೋದ್ಯೋಗಿ ಬಂಧುಗಳು ಕೂಡ ವೇದಿಕೆಯನ್ನು